ನನ್ನ ಹೆಂಡತಿ ಪರಪುರುಷನೊಡನೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ. ಅವಳನ್ನು ಸುಮ್ಮನೆ ಬಿಡಬಾರ್ದು. ಮನೆಗೆ ಬೆಂಕಿ ಹಚ್ಚಿ ಅವ್ರನ್ನ ಮುಗಿಸ್ಬಿಡೋಣ. ಅವಳು ನಮ್ಮ ಊರಿಗೆ ಕಳಂಕ ತಂದಿದ್ದಾಳೆ. ಅವಳನ್ನು ಸುಮ್ಮನೆ ಬಿಡಬಾರ್ದು. ಹೆದರಬೇಡ ಮೇಘನಾ. ಎಷ್ಟೇ ಜನ ಬಂದ್ರು ನಮ್ಮಿಬ್ಬರನ್ನು ಬೇರೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ದೇವ್ರೆ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನನ್ನನ್ನು ಕಾಪಾಡು. ಸ್ನೇಹಿತರೆ, ಈ ಕಥೆ ಗುಜರಾತಿನ ರಣವಗಢ ಎಂಬ ಒಂದು ಸುಂದರವಾದ ಹಳ್ಳಿಯಿಂದ ಶುರುವಾಗುತ್ತದೆ. ಹತ್ತಿ ಹೊಲಗಳಿಂದ ಆವರಿಸಿಕೊಂಡಿರುವ ಆ ಹಳ್ಳಿಯಲ್ಲಿ ಮೇಘನಾ ಎಂಬ ಸುಂದರವಾದ, ಅಷ್ಟೇ ಮುಗ್ಧ ಹೃದಯದ ಯುವತಿಯೊಬ್ಬಳು ವಾಸಿಸುತ್ತಿದ್ದಳು. ಅವಳಿಗಿನ್ನೂ 25 ವರ್ಷವಾಗಿತ್ತು. ಆಕೆಯನ್ನು ಅದೇ ಊರಿನ ರಜತ್ ಎಂಬ ಸೋಮಾರಿ ಯುವಕನಿಗೆ ಕೊಟ್ಟು ಮದುವೆ ಮಾಡಿದ್ದರು. ಮದುವೆಯಾದ ಮೊದಲ 2 ವರ್ಷಗಳು ಮೇಘನಾ ಮತ್ತು ರಜತ್ ಬಹಳ ಅನ್ಯೋನ್ಯವಾಗಿ ತುಂಬಾ ಖುಷಿಯಿಂದ ಜೀವನ ಸಾಗಿಸುತ್ತಿದ್ದರು. ರಜತ್ ಯಾವುದೇ ಕೆಲಸ ಮಾಡದೆ ದಿನಗಳನ್ನು ಕಳೆಯುತ್ತಿದ್ದರು. ಮೇಘನಾ ಯಾವತ್ತೂ ಅವನನ್ನು ಪ್ರಶ್ನಿಸದೆ ಮನೆ ಕೆಲಸಗಳನ್ನು ನಿಭಾಯಿಸುತ್ತಾ ಕುಟುಂಬವನ್ನು ಸಮರ್ಥವಾಗಿ ನೋಡಿಕೊಳ್ಳುತ್ತಿದ್ದಳು. ರಜತ್ಗೆ 2 ಎಕರೆ ಜಮೀನಿತ್ತು. ಅದರ 1 ಎಕರೆಯಲ್ಲಿ ಹತ್ತಿ ಬೆಳೆಯುತ್ತಿದ್ದರು. ಆ ಹತ್ತಿಯಿಂದ ಬರುವ ಅಲ್ಪ ಸ್ವಲ್ಪ ಆದಾಯದಲ್ಲೇ ಅವರ ಜೀವನ ಸಾಗುತ್ತಿತ್ತು. ಮೇಘನಾ ಹುಟ್ಟಿನಿಂದಲೇ ಬಹಳ ಶ್ರಮಜೀವಿ. ತವರು ಮನೆಯಲ್ಲೇ ಹೊಲಗದ್ದೆಗಳಲ್ಲಿ ಬೆವರು ಸುರಿಸುತ್ತಾ ಬೆಳೆದವಳು. ಹೀಗಾಗಿ ಮನೆಯಲ್ಲಿ ಸುಮ್ಮನೆ ಕೂರುವ ಬದಲು ಏನಾದರೂ ಕೆಲಸ ಮಾಡಿ ಕುಟುಂಬದ ಆದಾಯವನ್ನು ಹೆಚ್ಚಿಸಬೇಕು ಎಂಬ ಆಸೆ ಅವಳದಾಗಿತ್ತು. ಒಂದು ದಿನ ಅವಳು ತನ್ನ ಗಂಡ ರಜತ್ ಬಳಿ, ನಾವು ಸುಮ್ಮನೆ ಕೂರುವ ಬದಲು 1-2 ಹಸುಗಳನ್ನು ತಂದು ಸಾಕೋಣ. ನಾನು ಹಸುಗಳನ್ನು ಸಾಕಿ ಸಲಹುತ್ತೇನೆ. ಹಸುವಿನ ಹಾಲಿನಿಂದ ನಮ್ಮ ಕುಟುಂಬದ ಆದಾಯವೂ ಹೆಚ್ಚಾಗುತ್ತದೆ. ಜೊತೆಗೆ ನನಗೂ ಒಂದು ಕೆಲಸ ಸಿಕ್ಕಂತಾಗುತ್ತದೆ ಎಂದು ಹೇಳಿದಳು. ತನ್ನ ಹೆಂಡತಿ ಹೇಳುತ್ತಿರುವುದು ಸರಿಯಿದೆ ಎಂದು ಯೋಚಿಸಿದ ರಜತ್ ತನ್ನ ತಂದೆ ತಾಯಿಯ ಬಳಿ ಹಣ ಪಡೆದು 2 ಹಸುಗಳನ್ನು ತಂದುಕೊಟ್ಟನು. ಅಂದಿನಿಂದ ಮೇಘನಾ ಆ ಹಸುಗಳ ಸೇವೆಯನ್ನು ತನ್ನ ಉಸಿರಾಗಿಸಿಕೊಂಡಳು. ಬೆಳಿಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಅವುಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಾ ಮೇವು ಹಾಕಿ ಆರೈಕೆ ಮಾಡುತ್ತಿದ್ದಳು. ಅವಳ ನಿಷ್ಕಲ್ಮಶ ಸೇವೆಗೆ ಕೇವಲ 2 ವರ್ಷಗಳಲ್ಲಿ ಆ 2 ಹಸುಗಳು 4 ಕರುಗಳನ್ನು ಹಾಕಿದವು. ಹೀಗಾಗಿ ಅವರ ಮನೆಯಲ್ಲಿ ಒಟ್ಟು ಹಸುಗಳ ಸಂಖ್ಯೆ 6ಕ್ಕೇರಿತು. ಹಸುಗಳ ಹಾಲಿನಿಂದ ಬಂದ ಆದಾಯದಿಂದ ಮನೆಯ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸತೊಡಗಿತು. ಎಲ್ಲವೂ ಸರಿಯಾಗುತ್ತಿದೆ ಎಂದುಕೊಳ್ಳುವಷ್ಟರಲ್ಲಿ ಮೇಘನಾ ಜೀವನವನ್ನು ಸಂಪೂರ್ಣವಾಗಿ ತಲೆಕೆಳಗಾಗಿಸುವಂತಹ ಒಂದು ಗಂಡಾಂತರ ಅವಳಿಗೆ ಎದುರಾಯಿತು. ಒಂದು ದಿನ ಸಂಜೆ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಒಂದು ಹಸುವಿನ ಕುತ್ತಿಗೆಯ ಹಗ್ಗ ತುಂಡಾಗಿ ಹೋಯಿತು. ಅದನ್ನು ನೋಡಿದ ಮೇಘನಾ ಗಾಬರಿಯಿಂದ ಓಡಿಬಂದು ತನ್ನ ಗಂಡ ರಜತ್ ಬಳಿ, ಹಸುವಿನ ಹಗ್ಗ ತುಂಡಾಗಿದೆ. ಅದು ಎಲ್ಲಾದರೂ ಓಡಿ ಹೋಗಿ ಯಾರಿಗಾದರೂ ತೊಂದರೆ ಮಾಡಬಹುದು. ದಯವಿಟ್ಟು ಬಂದು ಆ ಹಗ್ಗವನ್ನು ಸರಿಯಾಗಿ ಕಟ್ಟಿ ಎಂದು ಕೇಳಿಕೊಂಡಳು. ಆದರೆ ಜವಾಬ್ದಾರಿ ಇಲ್ಲದ ರಜತ್, ಅದೆಲ್ಲ ನಿನ್ನ ತಲೆನೋವು, ಹಸುಗಳ ಜವಾಬ್ದಾರಿ ನಿನ್ನದು, ನೀನೇ ಹೋಗಿ ಕಟ್ಟಿಕೋ ಎಂದು ಉಡಾಫೆಯಿಂದ ಉತ್ತರಿಸಿದ. ಗಂಡನ ಮಾತಿನಿಂದ ಬೇಸರಗೊಂಡ ಮೇಘನಾ ಬೇರೆ ದಾರಿ ಇಲ್ಲದೆ ತಾನೇ ಹೋಗಿ ಆ ಹಸುವಿನ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿದಳು. ಆದರೆ ಅವಳಿಗೆ ಹಗ್ಗವನ್ನು ಹೇಗೆ ಸುರಕ್ಷಿತವಾಗಿ ಕಟ್ಟಬೇಕು ಎಂಬ ಅನುಭವವಿರಲಿಲ್ಲ. ರಾತ್ರಿ ಹಸುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿ ಎಲ್ಲಾ ಹಸುಗಳಿಗೆ ಮೇವನ್ನು ಹಾಕಿ ಅವಳು ಮಲಗಲು ಹೋದಳು. ಆದರೆ ಆ ಹಸು ಮೇವು ತಿನ್ನಲು ಅತ್ತಿತ್ತ ಕದಲಿದಾಗ ಮೇಘನಾ ತಪ್ಪಾಗಿ ಕಟ್ಟಿದ್ದ ಆ ಹಗ್ಗ ಹಸುವಿನ ಕುತ್ತಿಗೆಗೆ ಬಿಗಿಯಾಗಿ ಸುತ್ತಿಕೊಂಡಿತು. ಉಸಿರಾಡಲು ಕಷ್ಟವಾಗಿ ಆ ಮೂಕಪ್ರಾಣಿ ಬೆಳಗಾಗುವಷ್ಟರಲ್ಲಿ ತನ್ನ ಜೀವ ತ್ಯಜಿಸಿತು. ಬೆಳಿಗ್ಗೆ ಎದ್ದು ಎಂದಿನಂತೆ ಕೊಟ್ಟಿಗೆಗೆ ಹೋದ ಮೇಘನಾ ಆ ದೃಶ್ಯ ನೋಡಿ ಅವಳ ಎದೆ ಸೀಳಿದಂತಾಯಿತು. ತನ್ನ ಪ್ರೀತಿಯ ಹಸುಹಗ್ಗ ಬಿಗಿದುಕೊಂಡು ಸತ್ತಿರುವುದನ್ನು ಕಂಡು ಅವಳು ಎದೆ ಬಡಿದುಕೊಂಡು ಜೋರಾಗಿ ಕಿರುಚಲು ಶುರು ಮಾಡಿದಳು. ಅವಳ ಆಕ್ರಂದನ ಕೇಳಿ ಇಡೀ ಊರಿನ ಜನರೇ ಆಕೆಯ ಮನೆ ಮುಂದೆ ಜಮಾಯಿಸಿದರು. ಹಸು ತೀರಿಕೊಂಡಿರುವುದನ್ನು ನೋಡಿದ ಊರಿನವರು ಮರುಕಪಡುವ ಬದಲು ಆಕ್ರೋಶಗೊಳ್ಳಲು ಶುರು ಮಾಡಿದರು. ಅಯ್ಯೋ, ಎಂಥ ಘೋರ ಪಾಪ ನಡೆದು ಹೋಗಿದೆ. ಹಸುವನ್ನು ಸಾಯಿಸಿದ ಈ ಪಾಪಿಗೆ ನರಕದಲ್ಲೂ ಜಾಗವಿಲ್ಲ ಎಂದು ಮಾತನಾಡಲು ಶುರು ಮಾಡಿದರು. ಹಿಂದೂ ಧರ್ಮದಲ್ಲಿ ಗೋಹತ್ಯೆ ಎಂಬುದು ಬಹಳ ದೊಡ್ಡ ಪಾಪ. ಅದು ತಿಳಿದು ಮಾಡಿರಲಿ ಅಥವಾ ಆಕಸ್ಮಿಕವಾಗಿ ನಡೆದಿರಲಿ, ಆ ಪಾಪದ ಕಳಂಕವನ್ನು ಆಕೆಯ ಮೇಲೆ ಹೊರಿಸುವುದು ಖಚಿತವಾಗಿತ್ತು. ಅಚಾತುರ್ಯದಿಂದಲೇ ನಡೆದಿದ್ದರೂ ಆ ಹಗ್ಗವನ್ನು ಕಟ್ಟಿರುವುದು ಮೇಘನಾ ಆಗಿದ್ದರಿಂದ ಇಡೀ ಊರಿನವರು ಅವಳನ್ನು ಗೋಹತ್ಯೆ ಮಾಡಿದ ಪಾಪಿ ಎಂದು ಜರಿಯಲು ಶುರು ಮಾಡಿದರು. ನಂತರ ಊರಿನ ಜನರು ಪಂಚಾಯ್ತಿ ನಡೆಸಿದರು. ಇವರು ಗೋಹತ್ಯೆ ಮಾಡಿದ್ದಾರೆ, ಇಡೀ ಕುಟುಂಬವನ್ನು ಊರಿನಿಂದ ಬಹಿಷ್ಕಾರ ಹಾಕಿ. ಇವರ ಮುಖ ನೋಡಿದರೂ ಪಾಪ ಬರುತ್ತದೆ ಎಂದು ಊರಿನ ಮುಖಂಡರು ಗುಡುಗಿದರು. ಈ ಮಾತು ಕೇಳಿದ ತಕ್ಷಣ ರಜತ್ ಮತ್ತು ಅವನ ತಂದೆ ತಾಯಿ ಭಯದಿಂದ ನಡುಗಿ ಹೋದರು. ತಮ್ಮ ಮರ್ಯಾದೆ ಉಳಿಸಿಕೊಳ್ಳಲು ಅವರು ತಕ್ಷಣವೇ ಒಂದು ನಿರ್ಧಾರಕ್ಕೆ ಬಂದರು. ಊರಿನವರ ಮುಂದೆ ರಜತ್ ಮತ್ತು ಅವನ ತಂದೆ ತಾಯಿ ಕೈಮುಗಿದು, ದಯವಿಟ್ಟು ನಮ್ಮನ್ನು ಬಹಿಷ್ಕಾರ ಮಾಡಬೇಡಿ. ಆ ಹಸುವಿಗೆ ಹಗ್ಗ ಕಟ್ಟಿದ್ದು ಈ ಮೇಘನಾ, ಇಷ್ಟು ದಿನ ಹಸುಗಳನ್ನು ಸಾಕುತ್ತಿದ್ದದ್ದು ಕೂಡ ಇವಳೇ. ಆ ಪಾಪ ಇವಳಿಗೆ ಮಾತ್ರ ಸೇರಬೇಕು. ನಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ಅವಳಿಗೇನು ಶಿಕ್ಷೆ ಬೇಕಾದರೂ ಕೊಡಿ, ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ ಎಂದು ಹೇಳಿದರು. ಮುಖಂಡರು ಹೇಳಿದರು, ಅವಳು ನಿಮ್ಮ ಮನೆಯ ಸೊಸೆ, ಹಾಗಾಗಿ ಇಡೀ ಮನೆಗೆ ಶಿಕ್ಷೆ ಆಗಲೇಬೇಕು ಎಂದು ಪಟ್ಟು ಹಿಡಿದರು. ಆಗ ರಜತ್ನ ಕುಟುಂಬದವರು, ಹಾಗಾದರೆ ನಾವು ಇವಳೊಂದಿಗಿನ ಎಲ್ಲ ಸಂಬಂಧವನ್ನು ಈಗಲೇ ಮುಗಿಸುತ್ತೇವೆ, ಇವಳನ್ನು ನಮ್ಮ ಮನೆಯಿಂದ ಹೊರಹಾಕುತ್ತೇವೆ.
ನಮಗೆ ಈ ಪಾಪಿ ಬೇಡ ಎಂದು ಹೇಳಿ ಮೇಘನಾಳನ್ನು ಅನಾಥೆಯನ್ನಾಗಿ ಮಾಡಿದರು. ಮೇಘನಾ ಕಣ್ಣೀರು ಹಾಕುತ್ತಾ, ದಯವಿಟ್ಟು ನನ್ನನ್ನು ಮನೆಯಿಂದ ಹೊರಹಾಕಬೇಡಿ. ನಾನು ಹಸುಗಳನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದೆ ಎಂದು ನಿಮಗೆಲ್ಲರಿಗೂ ಗೊತ್ತು. ನನ್ನಿಂದ ಆಕಸ್ಮಿಕವಾಗಿ ಈ ತಪ್ಪು ನಡೆದು ಹೋಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಎಲ್ಲರ ಕಾಲಿಗೆ ಬಿದ್ದು ಬೇಡಿಕೊಂಡಳು. ಆದರೆ ಆ ಕಲ್ಲೆದೆಯ ಜನರಿಗೆ ಮೇಘನಾ ಕಣ್ಣೀರು ಕಾಣಲಿಲ್ಲ. ಅವರು ಕೆಲವು ಪಂಡಿತರನ್ನು ಕರೆಸಿ ಈ ಪಾಪ ಪರಿಹಾರಕ್ಕೆ ದಾರಿ ಕೇಳಿದರು. ಭಾರತದ ಬೇರೆ ರಾಜ್ಯಗಳಲ್ಲಿ ಇಂತಹ ಘಟನೆಗಳಿಗೆ ಬೇರೆ ಬೇರೆ ರೀತಿಯ ಪರಿಹಾರಗಳಿರುತ್ತವೆ. ಆದರೆ ಆ ಪಂಡಿತರು ನೀಡಿದ ಪರಿಹಾರ ಕೇಳಿ ಮೇಘನಾಳಿಗೆ ಬರಸಿಡಿಲು ಬಡಿದಂತಾಯಿತು. ಈ ಪಾಪದಿಂದ ಮುಕ್ತಿ ಪಡೆಯಬೇಕಾದರೆ ಈ ಮಹಿಳೆ ಸತತ 3 ವರ್ಷಗಳ ಕಾಲ ಊರ ಹೊರಗೆ ವಾಸ ಮಾಡಬೇಕು. ಉಳಿದ ಹಸುಗಳ ಸೇವೆಯನ್ನು ಈಕೆಯೇ ಮಾಡಬೇಕು. ಸ್ವಂತ ಮನೆಯ ಅನ್ನವನ್ನು ತಿನ್ನುವಂತಿಲ್ಲ. ಪ್ರತಿದಿನ ಬೇರೆ ಊರುಗಳಿಗೆ ಹೋಗಿ ಭಿಕ್ಷೆ ಬೇಡಿ ತಂದ ಆಹಾರವನ್ನು ಮಾತ್ರ ಸೇವಿಸಬೇಕು. ಊರಿನ ಯಾವುದೇ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತಿಲ್ಲ ಮತ್ತು ಊರಿನವರು ಯಾರೂ ಇವಳ ಮುಖ ನೋಡುವಂತಿಲ್ಲ, ಮಾತನಾಡಿಸುವಂತಿಲ್ಲ ಎಂದು ಶಿಕ್ಷೆ ವಿಧಿಸಿದರು. ಮೇಘನಾ ಎಷ್ಟೇ ಬೇಡಿಕೊಂಡರು ಈ ಜನರು ತನ್ನನ್ನು ಬಿಡುವುದಿಲ್ಲ ಎಂದು ಅರಿವಾಯಿತು. ಕೈ ಹಿಡಿದ ಗಂಡನೇ ದೂರ ಸರಿದಿರುವಾಗ ಆಕೆಗೆ ಬೇರೆ ದಾರಿ ಕಾಣಲಿಲ್ಲ. ಮೇಘನಾ ಕೈ ಮುಗಿದು ಹೇಳಿದಳು, ನನ್ನಿಂದ ತಪ್ಪಾಗಿದೆ, ಎಲ್ಲಾ ಶಿಕ್ಷೆಗಳನ್ನು ನಾನು ಅನುಭವಿಸಲು ಸಿದ್ಧಳಿದ್ದೇನೆ ಎಂದು ಒಪ್ಪಿಕೊಂಡಳು. ತಕ್ಷಣವೇ ಅವಳನ್ನು ಊರಿನ ಹೊರಗಿದ್ದ ಒಂದು ಪಾಳು ಬಿದ್ದ, ಬಾಗಿಲು ಕೂಡ ಸರಿಯಿಲ್ಲದ ಗುಡಿಸಲಿಗೆ ಅಟ್ಟಲಾಯಿತು. ರಜತ್ ಮನೆಯವರು ಅವಳ ಬಟ್ಟೆ ಹಾಗೂ ಪಾತ್ರೆಗಳನ್ನು ಪ್ರತ್ಯೇಕವಾಗಿ ಎಸೆದರು. ಉಳಿದ 5 ಹಸುಗಳನ್ನು ಅವಳ ಜೊತೆಗೆ ಪಾಳು ಬಿದ್ದ ಗುಡಿಸಲಿಗೆ ಕಳುಹಿಸಲಾಯಿತು. ಯಾವ ಮನೆಯ ಸೊಸೆಯಾಗಿ ಆಕೆ ಮೆರೆಯಬೇಕಿತ್ತೋ ಇಂದು ಪಾಳು ಬಿದ್ದ ಗುಡಿಸಲಿನಲ್ಲಿ ಒಂಟಿಯಾಗಿ ಭಿಕ್ಷುಕಿಯಂತೆ ಬದುಕುವ ಸ್ಥಿತಿ ಎದುರಾಯಿತು. ಪ್ರತಿದಿನ ಮುಂಜಾನೆ ಎದ್ದು ಹಸುಗಳನ್ನು ಸ್ವಚ್ಛಗೊಳಿಸಿ ಅವುಗಳಿಗೆ ಮೇವು ತಂದು ಹಾಕುತ್ತಿದ್ದಳು. ನಂತರ ಬೇರೆ ಊರುಗಳಿಗೆ ಹೋಗಿ ಭಿಕ್ಷೆ ಬೇಡಿ ತಂದ ಅನ್ನವನ್ನು ತಿಂದು ಬದುಕುತ್ತಿದ್ದಳು. ಸ್ವಲ್ಪ ದಿನಗಳ ನಂತರ 12 ಹಸುಗಳು ಕರು ಹಾಕಿದವು. ಹಸುಗಳ ಸಂಖ್ಯೆ ಈಗ 7ಕ್ಕೆ ಏರಿತು. ಆದರೆ ಅವಳ ಗಂಡ ರಜತ್ ಮಾತ್ರ ಪ್ರತಿದಿನ ಬೆಳಿಗ್ಗೆ ಒಂದು ಪಾತ್ರೆ ಹಿಡಿದು ಆ ಗುಡಿಸಲಿಗೆ ಬರುತ್ತಿದ್ದ. ಹಸುಗಳ ಹಾಲನ್ನೆಲ್ಲ ಕರೆದುಕೊಂಡು ಹೋಗಿ ಡೈರಿಗೆ ಹಾಕುತ್ತಿದ್ದ. ಅದರಿಂದ ಬಂದ ಹಣವನ್ನು ತನ್ನ ಜೇಬಿಗೆ ಇಳಿಸಿಕೊಳ್ಳುತ್ತಿದ್ದನೇ ಹೊರತು ಮೇಘನಾಗೆ 1 ರೂಪಾಯಿಯನ್ನೂ ಸಹ ಕೊಡುತ್ತಿರಲಿಲ್ಲ. ಅವಳನ್ನು ನೋಡುವುದಿರಲಿ, ಅವಳ ನೆರಳು ಕೂಡ ತನ್ನ ಮೇಲೆ ಬೀಳದಂತೆ ಜಾಗ್ರತೆ ವಹಿಸುತ್ತಿದ್ದ. ಆತ ಕೇವಲ ಹಾಲಿನ ಲಾಭವನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದನೇ ಹೊರತು ಅವಳ ಕಷ್ಟವನ್ನು ಕೇಳುವ ಸೌಜನ್ಯವೂ ಅವನಿಗಿರಲಿಲ್ಲ. ಹೀಗೆಯೇ 1.5 ವರ್ಷ ಕಳೆಯಿತು. 7 ಹಸುಗಳನ್ನು ಸಾಕುವುದು ಮೇಘನಾಗೆ ವಿಪರೀತ ಕಷ್ಟವಾಗುತ್ತಿತ್ತು. ರಸ್ತೆಯಲ್ಲಿ ಆಕೆ ಸಿಕ್ಕರೆ ಊರಿನ ಹೆಂಗಸರು ತಮ್ಮ ಮುಖವನ್ನು ಸೆರಗಿನಿಂದ ಮುಚ್ಚಿಕೊಳ್ಳುತ್ತಿದ್ದರು. ಇವಳೊಬ್ಬಳು ಗೋಹತ್ಯೆ ಮಾಡಿದ ಪಾಪಿ, ಇವಳ ಮುಖ ನೋಡಿದರೂ ದರಿದ್ರ ಬರುತ್ತದೆ ಎಂದು ಆಕೆಗೆ ಕೇಳಿಸುವಂತೆಯೇ ಹೀಯಾಳಿಸುತ್ತಿದ್ದರು. ಇಡೀ ಊರೇ ಆಕೆಯನ್ನು ತಿರಸ್ಕರಿಸುತ್ತಿತ್ತು. ಮೇಘನಾ ಕಣ್ಣೀರು ಹಾಕುತ್ತಾ ತನ್ನ ಶಿಕ್ಷೆಯ ದಿನಗಳನ್ನು ಎಣಿಸುತ್ತಾ ಕಾಲ ಕಳೆಯುತ್ತಿದ್ದರು. ಇನ್ನು 1.5 ವರ್ಷ ಕಳೆದರೆ ನನ್ನ ಪಾಪ ಕಳೆಯುತ್ತದೆ, ನನ್ನ ಗಂಡ ನನ್ನನ್ನು ಮತ್ತೆ ಮನೆಗೆ ಸೇರಿಸಿಕೊಳ್ಳುತ್ತಾನೆ ಎಂಬ ಆಸೆಯಿಂದ ಆ ನರಕಯಾತನೆಯನ್ನು ಸಹಿಸಿಕೊಳ್ಳುತ್ತಿದ್ದಳು. ಆದರೆ 2 ವರ್ಷಗಳ ನಂತರ ಒಂದು ದಿನ ಆ ಹಳ್ಳಿಯಲ್ಲಿ 2 ಕುಟುಂಬಗಳ ನಡುವೆ ಒಂದು ದೊಡ್ಡ ಜಮೀನಿನ ವಿವಾದ ನಡೆಯಿತು. ಆ ವಿವಾದವನ್ನು ಬಗೆಹರಿಸಲು ತಹಶೀಲ್ದಾರ್ ಕಚೇರಿಯಿಂದ ಅನುರಾಗ್ ಎಂಬ ಕಂದಾಯ ಅಧಿಕಾರಿಯನ್ನು ಆ ಊರಿಗೆ ಕಳುಹಿಸಲಾಯಿತು. ಅನುರಾಗ್ ಬಹಳ ಪ್ರಾಮಾಣಿಕ ಮತ್ತು ಸಹೃದಯಿ ಅಧಿಕಾರಿ. ಅವನು ಊರಿಗೆ ಬರುವ ಮಾರ್ಗದಲ್ಲಿ ಊರ ಹೊರಗಿದ್ದ ಮೇಘನಾ ಗುಡಿಸಲನ್ನು ನೋಡಿ ಅಲ್ಲಿಗೆ ಬಂದ. ಹಸುವಿಗೆ ಹುಲ್ಲು ಹಾಕುತ್ತಿದ್ದ ಮೇಘನಾಳ ಬಳಿ ಬಂದು, ನಮಸ್ಕಾರ, ನನ್ನ ಹೆಸರು ಅನುರಾಗ್. ನಿಮ್ಮ ಹಸುಗಳು ಬಹಳ ಚೆನ್ನಾಗಿವೆ. ನನ್ನ ತಂದೆ ತಾಯಿಗೆ ಶುದ್ಧ ಹಾಲಿನ ಅವಶ್ಯಕತೆ ಇದೆ. ದಯವಿಟ್ಟು ಇದರಲ್ಲಿ 1 ಹಸುವನ್ನು ನನಗೆ ಮಾರುತ್ತೀರಾ? ಹಣ ಕೊಡುತ್ತೇನೆ ಎಂದು ಕೇಳಿದ. ಮೇಘನಾ ಅವನ ಮುಖವನ್ನು ನೋಡದೆ, ನಾನು ಹಸುಗಳನ್ನು ಮಾರುವುದಿಲ್ಲ, ದಯವಿಟ್ಟು ನನ್ನ ಬಳಿ ಮಾತನಾಡಬೇಡಿ, ಇಲ್ಲಿಂದ ಹೊರಟು ಹೋಗಿ ಎಂದು ಒರಟಾಗಿ ಹೇಳಿದಳು. ಅನುರಾಗ್ ಆಶ್ಚರ್ಯಗೊಂಡು, ಸರಿಬಿಡಿ, ಹಸು ಬೇಡ, ಕನಿಷ್ಠ ಈ ಹಸು ದಿನಕ್ಕೆ ಎಷ್ಟು ಹಾಲು ಕೊಡುತ್ತದೆ ಎಂದಾದರೂ ಹೇಳಿ ಎಂದನು. 7-8 ಲೀಟರ್ ಕೊಡುತ್ತದೆ, ನೀವು ಇಲ್ಲಿಂದ ದಯವಿಟ್ಟು ಹೋಗಿ ಎಂದು ಹೇಳಿ ಮೇಘನಾ ಅಲ್ಲಿಂದ ಸರಿದಳು. ಅನುರಾಗ್ ಅವಳ ಈ ವಿಚಿತ್ರ ನಡವಳಿಕೆಯಿಂದ ಗೊಂದಲಗೊಂಡು ನಂತರ ಊರೊಳಗೆ ಹೋದ. ಊರಿನಲ್ಲಿ ಜಮೀನಿನ ವಿವಾದ ಬಗೆಹರಿಸಿದ ನಂತರ ಅನುರಾಗ್ ಊರಿನ ಮುಖಂಡರ ಬಳಿ ಕೇಳಿದ, ಊರ ಹೊರಗಿರುವ ಆ ಮಹಿಳೆ ಯಾರು? ನಾನು ಹಸುವಿನ ಬಗ್ಗೆ ಕೇಳಿದಾಗ ನನ್ನನ್ನು ಒರಟಾಗಿ ಮಾತನಾಡಿಸಿ ಕಳುಹಿಸಿದಳು ಎಂದು ಕೇಳಿದ. ಆಗ ಊರಿನವರು ಮೇಘನಾ ಮಾಡಿದ ಗೋಹತ್ಯೆಯ ಕಥೆಯನ್ನು ರಸವತ್ತಾಗಿ ವಿವರಿಸಿದರು. ಅವಳೊಬ್ಬಳು ಮಹಾಪಾಪಿ, ತನ್ನ ಕೈಯಾರೆ 1 ಹಸುವನ್ನು ಕೊಂದಿದ್ದಾಳೆ, ಅದಕ್ಕೆ ಅವಳು ಪಾಪದ ಪ್ರಾಯಶ್ಚಿತ್ತ ಅನುಭವಿಸುತ್ತಿದ್ದಾಳೆ ಎಂದು ಹೇಳಿದರು. ಇದನ್ನು ಕೇಳಿದ ಅನುರಾಗ್ಗೆ ಆಶ್ಚರ್ಯ ಮತ್ತು ಕೋಪ ಒಟ್ಟಿಗೆ ಏರಿತು. ಏನ್ರೀ ನೀವು ಮಾತನಾಡುತ್ತಿರುವುದು? ನಮ್ಮ ದೇಶದಲ್ಲಿ ಪ್ರತಿದಿನ ಸಾವಿರಾರು ಹಸುಗಳು ಲಾರಿಗಳಿಗೆ ಸಿಲುಕಿ ಸಾಯುತ್ತಿವೆ. ಕೆಲವರು ಗೋಶಾಲೆಗಳ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣ ದುರುಪಯೋಗ ಮಾಡುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಅವರಿಗೆ ಪಾಪ ಬರುವುದಿಲ್ಲವೇ? ಆ ಮಹಿಳೆ ಹಸುಗಳನ್ನು ಎಷ್ಟು ಚೆನ್ನಾಗಿ ಆರೋಗ್ಯವಾಗಿ ಸಾಕುತ್ತಿದ್ದಾಳೆ ಎಂದು ನಾನು ಕಣ್ಣಾರೆ ನೋಡಿದ್ದೇನೆ. ಅವಳಿಂದ ಆಕಸ್ಮಿಕವಾಗಿ 1 ತಪ್ಪು ನಡೆದು ಹೋಗಿದೆ. ಅದಕ್ಕೆ ಇಷ್ಟು ಕ್ರೂರವಾದ ಶಿಕ್ಷೆ ಕೊಡುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ. ಅನುರಾಗ್ ಮಾತಿಗೆ ಊರಿನವರು ಕೋಪಗೊಂಡು, ನಮ್ಮ ಹಳ್ಳಿಯಲ್ಲಿ ಕೆಲವು ಕಟ್ಟುಪಾಡುಗಳಿವೆ, ಅದನ್ನು ಮೀರಿದ ಯಾರೇ ಆಗಲಿ
ಅವರನ್ನು ಕ್ಷಮಿಸುವ ಮಾತೇ ಇಲ್ಲ. ನೀನು ಅವಳ ಪರವಾಗಿ ಮಾತನಾಡಿದರೆ ನಿನ್ನನ್ನೂ ಕೂಡ ಬಿಡುವುದಿಲ್ಲ, ಮರ್ಯಾದೆಯಿಂದ ಹೊರಟು ಹೋಗು ಎಂದು ಬೆದರಿಸಿದರು. ಆಕಸ್ಮಿಕವಾಗಿ ಹಸು ತೀರಿಕೊಂಡರೆ, ಯಾವುದಾದರೂ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆಯುತ್ತದೆ ಎಂದು ಕೇಳಿದ್ದೇನೆ. ಆದರೆ ಇಂತಹ ಶಿಕ್ಷೆಯನ್ನು ಎಲ್ಲೂ ನೋಡಿಲ್ಲ ಎಂದು ಗೊಣಗುತ್ತಾ ಅನುರಾಗ್ ಅಲ್ಲಿಂದ ಮೌನವಾಗಿ ಹೊರಟು ಹೋದ. ಇತ್ತ ಪಾಪ ವಿಮೋಚನೆಯಾಗಿ ತಾನು ಮರಳಿ ಗಂಡನ ಮನೆಗೆ ಹೋಗುತ್ತೇನೆ ಎಂದು ಕನಸು ಕಾಣುತ್ತಿದ್ದ ಮೇಘನಾಗೆ ಇನ್ನೊಂದು ಆಘಾತ ಬಡಿಯಿತು. ಅವಳ ಗಂಡ ರಜತ್ ನನಗೆ ಸಂಸಾರ ಮಾಡಲು ಹೆಂಡತಿ ಬೇಕು, ಮಕ್ಕಳು ಬೇಕು ಎಂಬ ನೆಪವೊಡ್ಡಿ ಬೇರೊಂದು ಹುಡುಗಿಯನ್ನು ಮದುವೆಯಾದ. ಈ ವಿಚಾರ ತಿಳಿದ ಮೇಘನಾ 2 ವರ್ಷಗಳ ನಂತರ ಮೊದಲ ಬಾರಿಗೆ ತನ್ನ ಗಂಡನ ಮನೆಗೆ ಓಡಿ ಬಂದಳು. ಏನ್ರಿ, ನೀವು 2ನೇ ಮದುವೆಯಾಗಿದ್ದೀರಾ? ಇದು ನನಗೆ ನೀವು ಮಾಡಿದ ದ್ರೋಹವಲ್ಲವೇ ಎಂದು ಕಣ್ಣೀರು ಹಾಕುತ್ತಾ ಕೇಳಿದಳು. ಆದರೆ ರಜತ್ ಮತ್ತು ಅವನ ಮನೆಯವರು ಕೈಯಲ್ಲಿ ದೊಣ್ಣೆ ಹಿಡಿದುಕೊಂಡು ಅವಳನ್ನು ಹೊಡೆಯಲು ಮುಂದೆ ಬಂದರು. ನಿನ್ನ ನೆರಳು ಸೋಕಿದರೂ ನಮ್ಮ ಮನೆಗೆ ಅನಿಷ್ಟ ಬರುತ್ತದೆ. ಮದುವೆಯಾಗಿ ಇಷ್ಟು ವರ್ಷವಾದರೂ ನಿನ್ನಿಂದ ಮಕ್ಕಳು ಆಗಲಿಲ್ಲ. ನಿನ್ನಂಥ ಪಾಪದವಳ ಜೊತೆ ನಾನು ಬಾಳಲು ಸಿದ್ಧನಿಲ್ಲ, ಅದಕ್ಕಾಗಿ ಬೇರೆ ಮದುವೆಯಾದೆ ಎಂದು ರಜತ್ ನಿರ್ಲಜ್ಜವಾಗಿ ಹೇಳಿದ. ಮೇಘನಾ ಕಣ್ಣೀರು ಹಾಕುತ್ತಾ, ನಾನು ಮಾಡಿದ ಪಾಪ ಮಾತ್ರ ನಿಮಗೆ ಕಾಣುತ್ತಿದೆಯಾ? ಆ ಪಾಪದ ಕೈಯಿಂದಲೇ ನಾನು ಹಸುಗಳಿಗೆ ಮೇವು ಹಾಕುತ್ತಿದ್ದೇನೆ. ಆ ಹಾಲನ್ನು ಮಾರಿ ನೀವು ದುಡ್ಡು ಮಾಡುವಾಗ ಅದರಲ್ಲಿ ನಿಮಗೆ ಪಾಪ ಕಾಣಿಸಲಿಲ್ಲವೇ ಎಂದು ಪ್ರಶ್ನಿಸಿದಳು. ಅವಳ ಈ ಕಟು ಸತ್ಯದ ಪ್ರಶ್ನೆಗೆ ಉತ್ತರಿಸಲಾಗದ ರಜತ್ ಮತ್ತು ಅವನ ಮನೆಯವರು ಮೇಘನಾಳನ್ನು ಬಲವಂತವಾಗಿ ಅಲ್ಲಿಂದ ಹೊರಹಾಕಿದರು. ತನ್ನ ತವರು ಮನೆಯವರು ಬಡವರಾಗಿದ್ದರಿಂದ ಊರನ್ನು ಎದುರು ಹಾಕಿಕೊಂಡು ಅವಳ ಬೆಂಬಲಕ್ಕೆ ನಿಲ್ಲುವ ಧೈರ್ಯ ಮಾಡಲಿಲ್ಲ. ಒಂಟಿ ಜೀವ ಮೇಘನಾ ಆ ಗುಡಿಸಲಿಗೆ ಬಂದು ಕಣ್ಣೀರಿನ ಕಡಲಿನಲ್ಲಿ ಮುಳುಗಿದಳು. ಗಂಡನಿಂದ ತಿರಸ್ಕೃತಳಾದ ನಂತರ ಆಕೆಗೆ ಮುಂದೆ ಏನು ಮಾಡಬೇಕು ಎಂದು ತೋಚದೆ ಕಂಗಾಲಾಗಿ ಹೋದಳು. ದಿನಗಳು ಉರುಳಿದವು. ಜಮೀನಿನ ವಿವಾದವನ್ನು ಸಂಪೂರ್ಣವಾಗಿ ಬಗೆಹರಿಸಲು ಕಂದಾಯ ಅಧಿಕಾರಿ ಅನುರಾಗ್ ಮತ್ತೆ ಆ ಹಳ್ಳಿಗೆ ಬಂದನು. ಅವನು ನೇರವಾಗಿ ಮೇಘನಾ ಗುಡಿಸಲಿನ ಬಳಿ ಬಂದು ಕುಳಿತನು. ಮೇಘನಾ ಬಳಿ ಅವನು ಊರಿನವರು ಹೇಳುತ್ತಿರುವ ಮಾತುಗಳನ್ನು ತಾನು ಕೇಳಿರುವುದಾಗಿ ವಿವರಿಸಿದನು. ಆದರೆ ನೀವು ಮಾಡಿರುವ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಅನುಭವಿಸುವ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೋಡಿದರೆ ನಿಮಗೆ ಹಸುಗಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಎಂದು ಯಾರಿಗಾದರೂ ಅರ್ಥವಾಗುತ್ತದೆ ಎಂದು ಸಾಂತ್ವನ ಹೇಳಿದನು. ಮೇಘನಾ ಅಳುತ್ತಲೇ ತನಗೆ ಬೇರೆ ದಾರಿಯಿಲ್ಲ, ತನ್ನ ಪಾಪ ಕಳೆಯುವವರೆಗೂ ತಾನು ಈ ಶಿಕ್ಷೆ ಅನುಭವಿಸಲೇಬೇಕು, ಇನ್ನೂ 1 ವರ್ಷ ಬಾಕಿ ಇದೆ ಎಂದು ಹೇಳಿದಳು. ಆಗ ಅನುರಾಗ್, ನೀನು ಎಷ್ಟೊಂದು ಮುಗ್ಧೆ ಇದ್ದೀಯಾ? ನಿನ್ನ ಗಂಡ ನಿನ್ನನ್ನು ಬಳಸಿಕೊಳ್ಳುತ್ತಿದ್ದಾನೆ. ನೀನು ಸಾಕುತ್ತಿರುವ ಹಸುಗಳಿಂದ ಅವನು ಹಣ ಮಾಡುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಬೇರೊಂದು ಮದುವೆಯಾಗಿದ್ದಾನೆ. ಇಂತಹ ಅನ್ಯಾಯವನ್ನು ನೀನು ಯಾಕೆ ಸಹಿಸಿಕೊಳ್ಳುತ್ತಿದ್ದೀಯಾ ಎಂದು ಕೇಳಿದನು. ಮೇಘನಾಗೆ ಏನು ಹೇಳಬೇಕೋ ತಿಳಿಯದೆ ಮೌನವಾಗಿ ಕಣ್ಣೀರು ಹಾಕಿದಳು. ಅನುರಾಗ್ ಅವಳಿಗೆ ಧೈರ್ಯ ತುಂಬುತ್ತಾ, ತಾನೊಬ್ಬ ಸರ್ಕಾರಿ ಅಧಿಕಾರಿ, ನಿಮ್ಮ ಹಸುಗಳಿಗೆ ಸರ್ಕಾರದಿಂದ ಶೆಡ್ ನಿರ್ಮಿಸಲು ಸಹಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದನು. ಅವನ ಮಾತಿನಂತೆ ಕೆಲವೇ ದಿನಗಳಲ್ಲಿ ಸರ್ಕಾರಿ ಯೋಜನೆಯಡಿ ಹಸುಗಳಿಗೆ ಒಂದು ಸುಸಜ್ಜಿತವಾದ ಶೆಡ್ ನಿರ್ಮಾಣವಾಯಿತು. ಅಷ್ಟೇ ಅಲ್ಲದೆ ಮಳೆಗಾಳಿಗೆ ಒದ್ದಾಡುತ್ತಿದ್ದ ಮೇಘನಾಳಿಗೆ ಅನುರಾಗ್ ತನ್ನ ಸ್ವಂತ ಹಣದಿಂದಲೇ ಒಂದು ಸಣ್ಣ ಮತ್ತು ಭದ್ರವಾದ ಮನೆಯನ್ನು ಕಟ್ಟಿಸಿಕೊಟ್ಟನು. ಬಾಗಿಲು ಕಿಟಕಿಗಳಿದ್ದ ಆ ಕೋಣೆ ಮೇಘನಾಳಿಗೆ ಬಹಳ ನೆಮ್ಮದಿ ನೀಡಿತು. ಕಳೆದ 2 ವರ್ಷಗಳಲ್ಲಿ ಮೇಘನಾಳ ಕಷ್ಟವನ್ನು ಆಲಿಸಿದ ಏಕೈಕ ಮನುಷ್ಯ ಅನುರಾಗ್ ಆಗಿದ್ದನು. ಅವನ ಈ ನಿಸ್ವಾರ್ಥ ಸಹಾಯದಿಂದ ಮೇಘನಾಳ ಮನಸ್ಸಿನಲ್ಲಿ ಅವನ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ಮೂಡಿತು. ಅವಳು ಬಹಳ ಪ್ರೀತಿಯಿಂದ ತಾನು ಸಾಕಿದ್ದ ಒಂದು ಹಸುವನ್ನು ಅನುರಾಗ್ನ ವಯಸ್ಸಾದ ತಂದೆ ತಾಯಿಗಾಗಿ ಉಡುಗೊರೆಯಾಗಿ ನೀಡಿದಳು. ಅನುರಾಗ್ ಆ ಹಸುವನ್ನು 150 ಕಿಲೋಮೀಟರ್ ದೂರದಲ್ಲಿದ್ದ ತನ್ನ ಊರಿಗೆ ಕಳುಹಿಸಿಕೊಟ್ಟನು. ಆ ಕ್ಷಣದಲ್ಲಿ ಅನುರಾಗ್ ತನ್ನ ಹೃದಯದೊಳಗಿನ ಗಾಯವನ್ನು, ತನ್ನ ಜೀವನದ ಕಥೆಯನ್ನು ಮೇಘನಾಳಿಗೆ ಹೇಳಿದನು. ಅನುರಾಗ್ 4 ವರ್ಷಗಳ ಹಿಂದೆ ಮದುವೆಯಾಗಿದ್ದನು. ಒಂದು ಅಪಘಾತದಲ್ಲಿ ಆತನ ಹೆಂಡತಿ ತೀರಿಕೊಂಡಿದ್ದಳು. ಆ ದಿನದಿಂದ ಅನುರಾಗ್ ಸಾಮಾನ್ಯವಾಗಿ ಬದುಕುತ್ತಿದ್ದರೂ ಅವನ ಮನಸ್ಸು ಮಾತ್ರ ಆಕೆಯ ನೆನಪುಗಳಲ್ಲೇ ಸಿಲುಕಿಕೊಂಡಿತ್ತು. ಆದರೆ ಮೇಘನಾಳ ಸಾನ್ನಿಧ್ಯ ಅವನ ಗಾಯಗೊಂಡ ಹೃದಯಕ್ಕೆ ನಿಧಾನವಾಗಿ ಮದ್ದಾಗಿ ಪರಿಣಮಿಸಿತು. ಅವಳ ಮಾತುಗಳು, ಅವಳ ಕಾಳಜಿ ಇವೆಲ್ಲವೂ ಅವನೊಳಗಿನ ನೋವನ್ನು ತುಸುತುಸು ಕರಗಿಸತೊಡಗಿದವು. ಹೀಗೆ ನಿಧಾನವಾಗಿ ಅವರಿಬ್ಬರ ನಡುವೆ ಒಂದು ಆಳವಾದ ನಿಷ್ಕಪಟ ಪ್ರೇಮ ಚಿಗುರೊಡೆಯಿತು. ಅನುರಾಗ್ ಊರಿನವರಿಗೆ ತಿಳಿಯದಂತೆ ಆಗಾಗ ರಾತ್ರಿಯ ಸಮಯದಲ್ಲಿ ಮೇಘನಾಳನ್ನು ಭೇಟಿಯಾಗಲು ಬರುತ್ತಿದ್ದನು. ಆದರೆ ಒಂದು ದಿನ ಅನುರಾಗ್ ಮೇಘನಾ ಮನೆಗೆ ಹೋಗುವುದನ್ನು ಊರಿನ ಕೆಲವು ಜನರು ನೋಡಿಬಿಟ್ಟರು. ಗೋಹತ್ಯೆ ಮಾಡಿದ ಪಾಪಿ ಈಗ ಪರಪುರುಷನೊಡನೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಊರಿಗೆ ಕಳಂಕ ತರುತ್ತಿದ್ದಾಳೆ, ಇದರಿಂದ ಇಡೀ ಊರಿಗೆ ಬರಗಾಲ ಬರುತ್ತದೆ ಎಂದು ಊರಿನವರು ಮಾತನಾಡಿಕೊಳ್ಳಲು ಶುರು ಮಾಡಿದರು. ಊರಿನಲ್ಲಿ ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಅದಕ್ಕೆ ಮೇಘನಾಳೆ ಕಾರಣ ಎಂದು ಗೂಬೆ ಕೂರಿಸುತ್ತಿದ್ದರು. ಅವರಿಬ್ಬರಿಗೂ ತಕ್ಕ ಪಾಠ ಕಲಿಸಲೇಬೇಕು ಎಂದು ಇಡೀ ಊರಿನ ಜನರು ಒಂದು ಘೋರವಾದ ಷಡ್ಯಂತ್ರ ರೂಪಿಸಿದರು. ಒಂದು ದಿನ ರಾತ್ರಿ 10 ಗಂಟೆಯ ಸಮಯದಲ್ಲಿ ಅನುರಾಗ್ ಬಂದು ಮೇಘನಾ ಕಷ್ಟ ಸುಖಗಳನ್ನು ವಿಚಾರಿಸುತ್ತಾ ಕುಳಿತಿದ್ದನು. ಇದೇ ಸರಿಯಾದ ಸಮಯ ಎಂದು ಕಾಯುತ್ತಿದ್ದ ಊರಿನವರು 100 ಸಂಖ್ಯೆಯಲ್ಲಿ ದೊಣ್ಣೆಗಳನ್ನು ಹಿಡಿದುಕೊಂಡು ಅವಳ ಮನೆಗೆ ಮುತ್ತಿಗೆ ಹಾಕಿದರು. ಮೊದಲು ಕೋಣೆಯ ಬಾಗಿಲಿಗೆ ಹೊರಗಿನಿಂದ ಬೀಗ ಹಾಕಿದರು. ನಂತರ ಇಡೀ ಊರೇ ಅಲ್ಲಿ ಜಮಾಯಿಸಿತು. ಆ ಗುಂಪಿನಲ್ಲಿ ಮೇಘನಾ ಗಂಡ ರಜತ್ ಕೂಡ ಕೈಯಲ್ಲಿ ದೊಡ್ಡ ದೊಣ್ಣೆ ಹಿಡಿದುಕೊಂಡು ನಿಂತಿದ್ದನು. ಜನರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಎಲ್ಲರೂ ಬಾಯಿಗೆ ಬಂದಂತೆ ಕಿರುಚಾಡುತ್ತಿದ್ದರು. ಇವಳ ಮನೆಗೆ ಬೆಂಕಿ ಹಚ್ಚಿ, ಸುಟ್ಟು ಹಾಕಿ, ಮೆಣಸಿನಕಾಯಿ ಪುಡಿ ತಂದು ಇವಳ ಕಣ್ಣಿಗೆ ಎರಚಿ ಎಂದು ವಿಕೃತವಾಗಿ ಕೂಗಾಡುತ್ತಿದ್ದರು. ಒಳಗಡೆ ಇದ್ದ ಮೇಘನಾ ಭಯದಿಂದ ಗಡಗಡ ನಡುಗುತ್ತಿದ್ದಳು. ಅನುರಾಗ್ ಅವಳಿಗೆ ಧೈರ್ಯ ತುಂಬುತ್ತಿದ್ದನು.
ಊರಿನವರು ಕೋಣೆಯ ಬಾಗಿಲನ್ನು ಒಡೆದು ಇಬ್ಬರನ್ನು ಎಳೆದುಕೊಂಡು ಹೊರಬಂದರು. ಸೌಜನ್ಯ ಕಳೆದುಕೊಂಡಿದ್ದ ಜನರು ಅವರ ಬಳಿ ಒಂದು ಮಾತನ್ನು ಆಡದೆ ಅವರನ್ನು ಹೊಡೆಯಲು ಮುಂದಾದರು. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಜೀಪುಗಳ ಸೈರನ್ ಸದ್ದು ಕೇಳಿಸಿತು. ಇನ್ಸ್ಪೆಕ್ಟರ್ ತಮ್ಮ ಭಾರೀ ಪೊಲೀಸ್ ಪಡೆಯೊಂದಿಗೆ ಅಲ್ಲಿಗೆ ಬಂದಿಳಿದರು. ಅನುರಾಗ್ ಮೊದಲೇ ಆ ಊರಿನ ಜನರ ಮನಸ್ಥಿತಿಯ ಬಗ್ಗೆ ಅರಿತುಕೊಂಡಿದ್ದನು. ಅವನು ಆ ಊರಿಗೆ ಬರುವ ಪ್ರತಿ ಸಾರಿ ತನ್ನ ಸ್ನೇಹಿತರಾದ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಟ್ಟೆ ಬರುತ್ತಿದ್ದನು. ಇಂದು ಜನರು ಬಂದು ಗಲಾಟೆ ಮಾಡಲು ಆರಂಭಿಸಿದಾಗ ಅನುರಾಗ್ ಮೇಘನಾಳಿಗೆ ಸಮಾಧಾನ ಮಾಡುತ್ತಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟನು. ಪೊಲೀಸರನ್ನು ನೋಡಿದ ತಕ್ಷಣ ಊರಿನವರ ಆಟವೆಲ್ಲ ತಣ್ಣಗಾಯಿತು. ಇನ್ಸ್ಪೆಕ್ಟರ್ ಮುಂದೆ ಬಂದು ಇಡೀ ಊರಿನವರನ್ನು ಮತ್ತು ವಿಶೇಷವಾಗಿ ರಜತ್ನನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಒಂದು ಹಸು ಆಕಸ್ಮಿಕವಾಗಿ ತೀರಿಕೊಂಡಿರುವುದಕ್ಕೆ ಒಬ್ಬ ಅಬಲೆಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡುತ್ತೀರಾ? ಅವಳ ಗಂಡನಾಗಿ ನೀನೇ ಅವಳ ಕೈಬಿಟ್ಟು ಬೇರೆ ಮದುವೆಯಾಗಿದ್ದೀಯಾ? ಅವಳ ಹಸು ಹಾಲಿನ ಲಾಭವನ್ನು ಮಾತ್ರ ತೆಗೆದುಕೊಳ್ಳುತ್ತಿರುವ ನೀನು ಇಂದು ಅವಳನ್ನು ಸಾಯಿಸಲು ಬಂದಿದ್ದೀಯಾ ಎಂದು ಗುಡುಗಿದರು. ಊರಿನವರು ಹೇಳಿದರು, ಇವರು ಅಕ್ರಮ ಸಂಬಂಧ ಹೊಂದಿದ್ದಾರೆ, ಇದರಿಂದ ಊರಿಗೆ ಕೇಡಾಗುತ್ತದೆ ಎಂದು ಸಮರ್ಥಿಸಿಕೊಳ್ಳಲು ಯತ್ನಿಸಿದರು. ಆಗ ಇನ್ಸ್ಪೆಕ್ಟರ್ ಮೇಘನಾ ಮತ್ತು ಅನುರಾಗ್ ಅವರನ್ನು ಕುರಿತು ನಿಮ್ಮಿಬ್ಬರ ನಡುವಿನ ಸಂಬಂಧವೇನು ಎಂದು ವಿಚಾರಿಸಿದರು. ಮೇಘನಾ ಧೈರ್ಯದಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೇವೆ. ನನ್ನ ಗಂಡ ನನಗೆ ನಡುನೀರಿನಲ್ಲಿ ಬಿಟ್ಟರು. ನನ್ನ ಕಷ್ಟದಲ್ಲಿ ಆಸರೆಯಾಗಿ ನಿಂತ ಅನುರಾಗ್ ಅವರನ್ನು ನಾನು ಮದುವೆಯಾಗಲು ಇಷ್ಟಪಡುತ್ತೇನೆ ಎಂದು ಹೇಳಿದಳು. ಅನುರಾಗ್ ಕೂಡ ನಾನು ಮೇಘನಾಳನ್ನು ಪ್ರೀತಿಸುತ್ತಿದ್ದೇನೆ, ಅವಳನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳಿದನು. ಜನರು ಈ ಮದುವೆಯನ್ನು ನಿರಾಕರಿಸಿ ಗಲಾಟೆ ಮಾಡಲು ಶುರುಮಾಡಿದರು. ಆಗ ಪೊಲೀಸರು ಲಾಠಿ ಬೀಸಿ ಜನರನ್ನು ಅಲ್ಲಿಂದ ಚದುರಿಸಿದರು. ಮರುದಿನ ಅನುರಾಗ್ ತನ್ನ ತಂದೆ ತಾಯಿಯನ್ನು ಕರೆಸಿಕೊಂಡು ಅದೇ ಊರಿನಲ್ಲಿ ಪೊಲೀಸರ ಸಮ್ಮುಖದಲ್ಲಿಯೇ ಮೇಘನಾ ಕೊರಳಿಗೆ ತಾಳಿ ಕಟ್ಟಿದನು. ನಂತರ ಮೇಘನಾ ಆ ನರಕದಿಂದ ಮುಕ್ತಿ ಪಡೆದು ತನ್ನ ಹಸುಗಳೊಂದಿಗೆ ಅನುರಾಗ್ ಮನೆಗೆ ಹೋದಳು. ಇಲ್ಲಿಯವರೆಗೂ ಬರೀ ಕಷ್ಟಗಳನ್ನೇ ಅನುಭವಿಸಿದ್ದ ಮೇಘನಾ ಮೊದಲ ಬಾರಿಗೆ ನಿಜವಾದ ಸಂತೋಷವನ್ನು ಅನುಭವಿಸಿದಳು. ಅನುರಾಗ್ ಆಕೆಗೆ ತನ್ನ ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳಲಾರಂಭಿಸಿದನು. ಅವನ ತಂದೆ ತಾಯಿ ಕೂಡ ಮೇಘನಾಳನ್ನು ತಮ್ಮ ಸ್ವಂತ ಮಗಳಂತೆ ಪ್ರೀತಿಯಿಂದ ನೋಡಿಕೊಳ್ಳಲು ಆರಂಭಿಸಿದರು. ಹೀಗೆ 1 ವರ್ಷ ಕಳೆಯಿತು. ಮೇಘನಾ ಒಂದು ಮುದ್ದಾದ ಮಗುವಿಗೆ ಜನ್ಮ ನೀಡಿದಳು. ಹಿಂದೆ ಕಣ್ಣೀರಿನಲ್ಲೇ ಕೈ ತೊಳೆಯುತ್ತಿದ್ದ ಮೇಘನಾ ಈಗ ತನ್ನ ಮಗುವಿನ ನಗು ನೋಡುತ್ತಾ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡಳು. ಈ ಕಡೆ ರಜತ್ನ ಬದುಕು ಸಂಪೂರ್ಣ ಬೇರೆ ದಿಕ್ಕಿನಲ್ಲಿ ಸಾಗಿತು. ಅವನ ಸೋಮಾರಿತನದಿಂದ ಬೇಸತ್ತ ಅವನ ಹೆಂಡತಿ ಕೊನೆಗೆ ಅವನನ್ನು ಬಿಟ್ಟು ಬೇರೆ ಮದುವೆಯಾಗಿ ಹೊರಟು ಹೋದಳು. ಒಂದು ಕಾಲದಲ್ಲಿ ಮೇಘನಾಳನ್ನು ಒಂಟಿಯಾಗಿ ಮಾಡಿದ್ದ ರಜತ್ ತಾನು ಇಂದು ಒಬ್ಬಂಟಿಯಾಗಿ ಬದುಕುವ ಹಾಗಾಯಿತು. ಸ್ನೇಹಿತರೆ, ರಜತ್ ಮಾಡಿದ ಪಾಪಕ್ಕೆ ಕಾಲವೇ ಆತನಿಗೆ ಉತ್ತರ ಕೊಟ್ಟಿತು. ಮೇಘನಾ ಅನುಭವಿಸಿದ ನೋವಿಗೆ ಕೊನೆಗೆ ಗೋಮಾತೆಯೇ ಆಕೆಯ ಬಾಳನ್ನು ಹಸನಾಗಿಸಿದಳು. ಒಳ್ಳೆಯತನಕ್ಕೆ ಸೋಲಿಲ್ಲ ಎಂದು ನಿಮಗೆ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ವಂದನೆಗಳು.